ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾವುದಾದ್ರೂ ಒಂದು ಫ್ಯಾಷನ್ ಇಟ್ಕೊಂಡು ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನಕ್ಕೆ ಯಾವುದಾದ್ರೂ ಒಂದಿನ ಪ್ರಾಮುಖ್ಯತೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಅಭಿಯಾನ ಶುರುವಾಗಿದೆ. ಅದು ಶಾಂತಿ ಕ್ರಾಂತಿ ಸಿನಿಮಾವನ್ನು ರಿಲೀಸ್ ಮಾಡಿ ಅನ್ನೋದು. ಈ ಸಿನಿಮಾ ರಿಲೀಸ್ ಆಗಿ 35 ವರ್ಷವೇ ಆಗಿದೆ. ಆದರೆ ಈಗ ಯಾಕೆ ಈ ಸಿನಿಮಾ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದರೆ, ಇವತ್ತಿನ ಯೂತ್ಗಳು ಅಂದರೆ ನಾವು ಜೆನ್ಜಿ ಅಂತ ಕೂಡ ಕರಿತೀವಿ. ಈ ಜೆನ್ಜಿ ಅಂದರೆ 1997ರಿಂದ 2012ರ ಒಳಗೆ ಹುಟ್ಟಿದಂಥವರು. ಈ ಲೆಕ್ಕದಲ್ಲಿ ನಾನು ಕೂಡ ಜೆನ್ಜಿನೇ. ಹೀಗೆ ನಮಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಪರಿಚಯ ಆದದ್ದು ಬಾಹುಬಲಿಯಿಂದ. ಅದು 2015ರಲ್ಲಿ. ನಂತರ ಬಾಹುಬಲಿ 2, ನಮ್ಮ ಕನ್ನಡದಲ್ಲಿ KGF ಚಾಪ್ಟರ್ 1, ಚಾಪ್ಟರ್ 2 ಅಂತ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆದವು. ಆದರೆ 1991ರಲ್ಲಿ ನಾವು ಹುಟ್ಟೋಕ್ಕಿಂತ ಮುಂಚೆನೇ ಆ ಕಾಲದಲ್ಲೇ ನಮ್ಮ ಕನ್ನಡದಲ್ಲೇ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಬಂದಿತ್ತು. ಅದು ಹಿಟ್ಟಾಗಲಿಲ್ಲ ಅಂತ ತಿಳಿದುಕೊಂಡು ಸ್ವಲ್ಪನೇ ಈ ಸಿನಿಮಾಗಾಗಿ ರವಿಚಂದ್ರನ್ ಅವರು ಎಷ್ಟು ಕಷ್ಟಪಟ್ಟರು, ಈ ಸಿನಿಮಾದ ಮೇಕಿಂಗ್ ಆ ಕಾಲದಲ್ಲಿ ಯಾವ ಥರ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ತಾ ಬಂದರು. ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ರಿಲೀಸ್ ಟ್ರೆಂಡ್ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾನು ಕೂಡ ರಿಲೀಸ್ ಮಾಡಿ ಅಂತ ಅಭಿಯಾನ ಶುರು ಮಾಡಿದ್ದಾರೆ. ರವಿಚಂದ್ರನ್ ಅವರ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗೂ ಕೂಡ ಶಾಂತಿ ಕ್ರಾಂತಿ ಸಿನಿಮಾವನ್ನು ರಿಲೀಸ್ ಮಾಡಿ ಅಂತ ಟ್ಯಾಗ್ ಮಾಡ್ತಾ ಇದ್ದಾರೆ. ಗೆಳೆಯರೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆದಷ್ಟು ಸುಲಭವಲ್ಲ ಶಾಂತಿ ಕ್ರಾಂತಿ ಸಿನಿಮಾವನ್ನು ರಿಲೀಸ್ ಮಾಡೋದು. ಅದಕ್ಕೆ ಸಾಕಷ್ಟು ಅಡೆತಡೆಗಳಿವೆ. ಹಾಗಾದರೆ ಆ ಅಡೆತಡೆಗಳು ಯಾವುವು? 1991ರಲ್ಲಿ ಈ ಸಿನಿಮಾವನ್ನು ರವಿಚಂದ್ರನ್ ಅವರು ಯಾವ ಥರ ಮೇಕಿಂಗ್ ಮಾಡಿದರು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋನ ಕೊನೆ ತನಕ ನೋಡಿ. ಗೆಳೆಯರೆ, ರವಿಚಂದ್ರನ್ ಅವರನ್ನು ಕನಸುಗಾರ ಅಂತ ಯಾಕೆ ಕರೀತಾರೆ ಅಂದರೆ, ಅವ್ರು ಕಂಡಂತಹ ಕನಸಲ್ಲಿ ಈ ಶಾಂತಿ ಕ್ರಾಂತಿ ಕೂಡ ಒಂದು. ಈ ಒಂದು ಕನಸನ್ನು ತೆರೆ ಮೇಲೆ ತರೋದಕ್ಕೆ ಅವ್ರು ಪಟ್ಟಿರೋ ಕಷ್ಟವನ್ನು ನೀವು ತಿಳ್ಕೊಂಡ್ರೆ ನೀವೇ ಒಂದು ಕ್ಷಣ ಗಾಬರಿ ಆಗ್ತೀರಾ. ಆ ಕಾರಣಕ್ಕಾಗಿಯೇ ಇವರನ್ನು ಕನಸುಗಾರ ಅನ್ನೋದು. ಒಂದು ಭಾಷೆಯಲ್ಲಿ ಸಿನಿಮಾ ಮೇಕಿಂಗ್ ಮಾಡಿ ಅದನ್ನು 5 ಭಾಷೆಗಳಿಗೆ ಡಬ್ ಮಾಡಿ ಅದನ್ನು ಪ್ಯಾನ್ ಇಂಡಿಯಾ ಮೂವಿ ಅಂತ ರಿಲೀಸ್ ಮಾಡ್ತಾ ಇರೋದನ್ನು ನೀವು ನೋಡಿದ್ದೀರಾ. ಆದರೆ ರವಿಚಂದ್ರನ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದು ಈಗಲ್ಲ. ಒಂದೊಂದು ಭಾಷೆಗೆ ಒಬ್ಬೊಬ್ಬ ಹೀರೋ. ಕನ್ನಡದಲ್ಲಿ ರವಿಚಂದ್ರನ್ ಅವರು ಹೀರೋ ಆದರೆ ತೆಲುಗುನಲ್ಲಿ ನಾಗಾರ್ಜುನ, ತಮಿಳಿನಲ್ಲಿ ರಜನಿಕಾಂತ್, ಹಾಗೆ ಹಿಂದಿಯಲ್ಲೂ ಕೂಡ ರಜನಿಕಾಂತ್ ರವರೇ. ಹೀಗೆ ಆ ಭಾಷೆಗಳ ಸೂಪರ್ ಸ್ಟಾರ್ಗಳನ್ನು ಇಟ್ಕೊಂಡು ಏಕಕಾಲಕ್ಕೆ 3 ಭಾಷೆಗಳಲ್ಲಿ ಚಿತ್ರೀಕರಣ ಮಾಡಿ ದಾಖಲೆ ಮಾಡಿದರು. 3 ಭಾಷೆ 4 ಭಾಷೆ ಅಂತ ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಶೂಟಿಂಗ್ ಆಗಿರೋದು 3 ಭಾಷೆಯಲ್ಲಿ. ಆದರೆ ತಮಿಳಿನಲ್ಲಿ ರಜನಿಕಾಂತ್ ಅವರನ್ನು ಹಾಕೊಂಡು ಮಾಡಿದ ಸಿನಿಮಾವನ್ನೇ ಹಿಂದಿ ಭಾಷೆಗೆ ಡಬ್ ಮಾಡಿರ್ತಾರೆ ಅಷ್ಟೇ. ಅಲ್ಲಿಗೆ ಟೋಟಲ್ ಆಗಿ 4 ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗಿರುತ್ತೆ. ಎಲ್ಲ ಸಿನಿಮಾಗಳಲ್ಲೂ ಜೂಹಿ ಚಾವ್ಲಾರವರೇ ಹೀರೋಯಿನ್ ಆಗಿರ್ತಾರೆ. ನಮ್ಮ ಕನ್ನಡದಲ್ಲಿ ರವಿಚಂದ್ರನ್ ಅವರು ಹೀರೋ ಆದರೆ ಸೆಕೆಂಡ್ ಹೀರೋ ಕ್ಯಾರೆಕ್ಟರನ್ನು ರಮೇಶ್ ಅರವಿಂದ್ ಅವರು ಮಾಡಿರ್ತಾರೆ. ಇನ್ನು ತೆಲುಗು, ತಮಿಳು, ಹಿಂದಿಯಲ್ಲಿ ಸೆಕೆಂಡ್ ಹೀರೋ ಕ್ಯಾರೆಕ್ಟರನ್ನು ರವಿಚಂದ್ರನ್ ಅವರೇ ಮಾಡಿರ್ತಾರೆ. ಜೂಹಿ ಚಾವ್ಲಾ, ಖುಷ್ಬು ಹಾಗೆ ಅನಂತ್ನಾಗ್ ರವರು 4 ಭಾಷೆಗಳಲ್ಲೂ ಆ ಕ್ಯಾರೆಕ್ಟರ್ನೇ ಪ್ಲೇ ಮಾಡಿರ್ತಾರೆ. ಇನ್ನುಳಿದ ಕ್ಯಾರೆಕ್ಟರ್ಗಳನ್ನು ಅಲ್ಲಿನ ಭಾಷೆಯ ಆಕ್ಟರ್ಗಳ ಕೈಯಲ್ಲಿ ಮಾಡಿಸಿರ್ತಾರೆ. ಗೆಳೆಯರೆ, ಒಂದು ಸಲ ಯೋಚನೆ ಮಾಡಿ ನೋಡಿ. ಒಂದೇ ಶೂಟಿಂಗ್ ಸೆಟ್, 3 ಜನ ಹೀರೋಗಳು, ಒಂದೇ ಸೀನ್, ಪ್ರತಿಯೊಂದು ಶಾಟ್ ಕೂಡ 3 ಸಲ ಶೂಟ್ ಮಾಡಬೇಕು, ಒಬ್ಬರಾದ್ಮೇಲೆ ಒಬ್ಬರು. ಒಂದು ಸೀನ್ ರವಿಚಂದ್ರನ್ ಅವರದು ಕಂಪ್ಲೀಟ್ ಆಯಿತು ಅಂದ ತಕ್ಷಣ ಸೇಮ್ ಟೈಮ್ ಅದೇ ಲೊಕೇಶನ್, ಅದೇ ಕ್ಯಾಮ್ರಾ ಆ್ಯಂಗಲ್ ರಜನಿಕಾಂತ್ ಅವರ ಸೀನ್ ತೆಗಿಬೇಕು. ಹಾಗೆ ನಾಗಾರ್ಜುನರವರ ಸೀನ್ ಕೂಡ ತೆಗಿಬೇಕು. ಅದು ಆ ಕಾಲದಲ್ಲಿ. ಆಮೇಲೆ ಇಷ್ಟು ಟೆಕ್ನಾಲಜಿ ಕೂಡ ಇರಲಿಲ್ಲ. ನೀವು ನೋಡಿರಬಹುದು, ಸಿನಿಮಾ ಶುರುವಾದಾಗ ಸಾವಿರಾರು ಮಕ್ಕಳನ್ನು ನಾವು ಕಾಣ್ತೀವಿ. ಬೇರೆ ಬೇರೆ ಊರುಗಳಿಂದ ಸ್ಕೂಲ್ ಮಕ್ಕಳನ್ನು ಕರ್ಕೊಂಡು ಬಂದು ಅದನ್ನು ಶೂಟ್ ಮಾಡಿರ್ತಾರೆ. ಆ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಅದರಲ್ಲಿ ಶಾಂತಿ ಕ್ರಾಂತಿ ಅಂತ ಹೆಸರು ಬರೋ ಥರ ಕ್ರಿಯೇಟ್ ಮಾಡ್ತಾರೆ. ಅದು 3 ಟೈಟಲ್ ಕಾರ್ಡ್ ಬರಬೇಕು, 3 ಹೀರೋ ಹೆಸರು ಬರಬೇಕು. ಸಾವಿರಾರು ಮಕ್ಕಳನ್ನ ಯಾವ ಥರ ನಿಭಾಯಿಸಿದ್ರು ನೋಡಿ. ಇವರ ಫ್ಯಾಷನ್ ಹೇಗಿತ್ತು ಅಂತ ನೀವೇ ಲೆಕ್ಕ ಹಾಕಿ. ಆಮೇಲೆ ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಅಂತ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ 6 ನಿಮಿಷ ಇದೆ. ಒಬ್ಬಳೇ ಹೀರೋಯಿನ್, 3 ಜನ ಹೀರೋ, 3 ಸಲ ಅದನ್ನೇ ಶೂಟ್ ಮಾಡಬೇಕು. ಎಷ್ಟು ಎಫರ್ಟ್ ಹಾಕಿದ್ರು. ಈ ಸಿನಿಮಾನ ಈಶ್ವರಿ ಸಂಸ್ಥೆ ಅಡಿಯಲ್ಲಿ ರವಿಚಂದ್ರನ್ ಅವರ ತಂದೆಯೇ ಪ್ರೊಡ್ಯೂಸ್ ಮಾಡಿದ್ದು. ಆ ಕಾಲದಲ್ಲಿ 10 ರಿಂದ 20 ಲಕ್ಷಕ್ಕೆ ಒಂದು ಸಿನಿಮಾ ರೆಡಿ ಆಗ್ತೈತಂತೆ. ಕನ್ನಡ ಸಿನಿಮಾಗಳ ಮಾರ್ಕೆಟಿಂಗ್ ಹೇಗಿತ್ತು ಅಂದರೆ, ಒಂದು ಸಿನಿಮಾ ಸೂಪರ್ ಹಿಟ್ ಆದರೆ ಅದು 50 ರಿಂದ 60 ಲಕ್ಷ ಕಲೆಕ್ಷನ್ ಮಾಡ್ಕೊಳ್ತಾ ಇತ್ತು. ಯಾವುದಾದ್ರೂ ಒಂದು ಸಿನಿಮಾ 1 ಕೋಟಿ ಮಾಡ್ತು ಅಂದರೆ ಅದು ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಅಂತಾನೆ ಲೆಕ್ಕ. ಆದರೆ ಆ ಟೈಮಲ್ಲಿ ರವಿಚಂದ್ರನ್ ಅವರು 10 ಕೋಟಿ ಬಜೆಟ್ ಹಾಕಿ ಶಾಂತಿ ಕ್ರಾಂತಿ ಸಿನಿಮಾ ಮಾಡಿದರು. ಈ ಒಂದು ಸಿನಿಮಾಗೆ ಹಾಕಿರೋ ಬಂಡವಾಳದಲ್ಲಿ ರಾಮಾಚಾರಿ ಅಂತಹ 10 ರಿಂದ 15 ಸಿನಿಮಾ ಮಾಡಬಹುದಾಗಿತ್ತು. ಕನ್ನಡದಲ್ಲಿ ವರ್ಕ್ ಮಾಡೋ ಲೇಬರ್ಗಳು ಶಾಂತಿ ಕ್ರಾಂತಿ ಕನ್ನಡ ಅಂತ ಬ್ಯಾಡ್ಜ್ ಹಾಕೊಳ್ತಾ ಇದ್ರಂತೆ. ಆಮೇಲೆ ಆ್ಯಕ್ಟರ್ಗಳನ್ನು ಕರ್ಕೊಂಡು ಬರೋಕ್ಕೆ ವೆಹಿಕಲ್ಗಳು ಇರ್ತವೆ ಅಲ್ವಾ, ಅವುಗಳು ಕೂಡ ಸ್ಟಿಕ್ಕರ್ ಹಾಕೊಳ್ತಾ ಇದ್ವಂತೆ. ಇದು ಕನ್ನಡದವ್ರಿಗೆ, ಇದು ತೆಲುಗಿನವ್ರಿಗೆ, ಇದು ತಮಿಳಿನವ್ರಿಗೆ ಅಂತ. ಸಾವಿರಾರು ಮಕ್ಕಳಿಗೆ ಹಾಲು ಟ್ಯಾಂಕರ್ನಲ್ಲಿ ಬರ್ತೈತಂತೆ ಶೂಟಿಂಗ್ ಸ್ಪಾಟ್ಗೆ. ಅಂದರೆ ಲೆಕ್ಕ ಹಾಕಿ ಎಷ್ಟು ರಿಚ್ ಆಗಿ ಸಿನಿಮಾ ಮಾಡಿದರು ಅಂತ. ಜೂಹಿ ಚಾವ್ಲಾ ಅವರನ್ನು ಹಾಸಿಗೆ ಮೇಲೆ ತಳ್ಳೋ ಒಂದು ಸೀನ್ ಇದೆ ಸಿನಿಮಾದಲ್ಲಿ. ಆ ಹಾಸಿಗೆ ಪೂರ್ತಿ ಕೇಕ್ ಮಾಡಿರ್ತಾರೆ. ಅಂದರೆ ಕೇಕ್ನಲ್ಲೇ ಹಾಸಿಗೆ ಮಾಡಿರ್ತಾರೆ. ಆ ಕೇಕ್ ಮೇಲೆ ಹೀರೋಯಿನ್ನ ತಳ್ಳಬೇಕು. ಅದು 3 ಬಾರಿ. ಅಂದರೆ ಆ ಥರ 3 ಕೇಕ್ನ ರೆಡಿ ಮಾಡಬೇಕು. ಈ ಥರದ ಆಲೋಚನೆ, ಸಿನಿಮಾ ಮೇಲಿನ ಅವರ ತುಡಿತ ರವಿಚಂದ್ರನ್ ಅವರಲ್ಲಿ ಮಾತ್ರ ಸಾಧ್ಯ ಅನಿಸುತ್ತೆ. ಇದರ ಮಧ್ಯ ಸಿನಿಮಾ ಬಜೆಟ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಸಾಮಾನ್ಯವಾಗಿ ಫೈನಾನ್ಸಿಯಲಿ ಸಮಸ್ಯೆ ಬಂದೇ ಬರುತ್ತೆ. ಆಗ ರವಿಚಂದ್ರನ್ ಅವರು ಸ್ಮಾಲ್ ಬಜೆಟ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ರಾಮಾಚಾರಿ ಸಿನಿಮಾ ಮಾಡಿರ್ತಾರೆ. ಶಾಂತಿ ಕ್ರಾಂತಿ ನಡೀತಾ ಇರಬೇಕಾದ್ರೇ ಆದಷ್ಟು ಬೇಗ ರಾಮಾಚಾರಿ ಕಂಪ್ಲೀಟ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟರ್ಗಳಿಗೆ ಸೇಲ್ ಮಾಡಿ ಆ ದುಡ್ಡನ್ನು ಕೂಡ ಈ ಸಿನಿಮಾಗೆ ಹಾಕಿದ್ರಂತೆ.
ಗೆಳೆಯರು ಯೋಚನೆ ಮಾಡಿ ನೋಡಿ, ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾರೆ, ನಿರ್ಮಾಣ ಮಾಡ್ತಾ ಇದ್ದಾರೆ, ನಿರ್ದೇಶನ ಮಾಡ್ತಾ ಇದ್ದಾರೆ, ಜೊತೆಗೆ ಒಂದು ಸಿನಿಮಾದಲ್ಲಿ ಹೀರೋ, ಇನ್ನೆರಡು ಸಿನಿಮಾಗಳಲ್ಲಿ ಸೆಕೆಂಡ್ ಹೀರೋ. ಇದ್ರ ಮಧ್ಯ ರಾಮಾಚಾರಿ ಅನ್ನೋ ಸಿನಿಮಾನು ಕೂಡ ಬೇಗನೆ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಇವರ ಇನ್ವಾಲ್ವ್ಮೆಂಟ್ ಹೇಗಿತ್ತು ಅಂತ. ಈಗ ಇಷ್ಟು ಟೆಕ್ನಾಲಜಿ ಇದ್ರೂ ಕೂಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕೆ 3 ರಿಂದ 4 ವರ್ಷ ತಗೊಳ್ತಾ ಇದ್ದಾರೆ. ಆಗ ಯಾವುದೇ VFX ಇರ್ಲಿಲ್ಲ, CG ಇರ್ಲಿಲ್ಲ. ಕ್ಲೈಮ್ಯಾಕ್ಸ್ ಶೂಟಿಂಗ್ಗೆ 50 ಎಕರೆ ಜಾಗದಲ್ಲಿ ಸೆಟ್ ಹಾಕಿರ್ತಾರಂತೆ. ಕೊನೆಯಲ್ಲಿ ಒಂದು ಭೂಕಂಪದ ಸೀನ್ ತೆಗಿಬೇಕು ಅಂತ ರಿಯಲ್ ಆಗಿ ಆ ಸೆಟ್ ಅನ್ನೇ ಪೂರ್ತಿ ಡೆಮಾನೈಸ್ ಮಾಡಿ ಅದನ್ನ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಿದ್ರಂತೆ. ಈ ಮನುಷ್ಯನ ಕ್ರಿಯೇಟಿವಿಟಿ ಹೇಗಿದೆ ನೋಡಿ. ಆದರೆ ಇಷ್ಟು ಎಫರ್ಟ್ಗೆ ರವಿಚಂದ್ರನ್ ಅವರ ಕನಸಿಗೆ ಆಗ ಜನ ಬೆಂಬಲ ಕೊಟ್ಟಿಲ್ಲ. 1991 ಸೆಪ್ಟೆಂಬರ್ 19ಕ್ಕೆ ಶಾಂತಿಕ್ರಾಂತಿ ಸಿನಿಮಾ 4 ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ. ಆದರೆ ಜನ ಅಂದ್ಕೊಂಡಂತೆ ಸಿನಿಮಾ ನೋಡಲ್ಲ. 2ನೇ ವಾರ ಪಿಕಪ್ ಆಗುತ್ತೆ, 3ನೇ ವಾರ ಪಿಕಪ್ ಆಗುತ್ತೆ ಅಂತ ಕಾದು ನೋಡ್ತಾರೆ. ಆದರೆ ಸಿನಿಮಾ ಪಿಕಪ್ಪೇ ಆಗಲ್ಲ. ಇದರಿಂದ ರವಿಚಂದ್ರನ್ ಅವರಿಗೆ ಫೈನಾನ್ಸಿಯಲಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಈ ಒಂದು ಸೋಲಿನಿಂದ ಆಚೆ ಬರೋಕ್ಕೆ 15 ವರ್ಷ ಟೈಮ್ ಬೇಕಾಯಿತು ಅಂತ ರವಿಚಂದ್ರನ್ ಅವರೇ ಹೇಳ್ಕೊಂಡಿದ್ದಾರೆ. 35 ವರ್ಷದ ಹಿಂದೆ ರವಿಚಂದ್ರನ್ ಅವರ ಈ ಸಾಧನೆಗೆ ಬೆಲೆ ಸಿಕ್ಕಿರಲಿಲ್ಲ. ಆದರೆ ಈಗ ಈ ಸಿನಿಮಾದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಸಿನಿಮಾ ಬಗ್ಗೆ ತಿಳ್ಕೊಂಡ ಇವತ್ತಿನ ಯೂತ್ಗಳು ಮತ್ತೆ ಇದನ್ನು ರಿಲೀಸ್ ಮಾಡಿ ಅಂತ ರವಿಚಂದ್ರನ್ ಅವರಿಗೆ ಬೇಡಿಕೆ ಇಟ್ಟಿದ್ದಾರೆ. ಗೆಳೆಯರೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಯಿತು ಅಂತ ಮಾತ್ರಕ್ಕೆ ರಿಲೀಸ್ ಮಾಡಬಹುದಾ? ರಿಲೀಸ್ ಮಾಡೋಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ ನೋಡೋಣ ಬನ್ನಿ. ಇದೇ ರವಿಚಂದ್ರನ್ ಅವರ ಹೋಮ್ ಬ್ಯಾನರ್ ನಲ್ಲಿ ತಯಾರಾದ ನಾಗರಹಾವು ಸಿನಿಮಾವನ್ನು ರಿಲೀಸ್ ಮಾಡಿದ್ರು. ಆ ಕಾಲದಲ್ಲಿ ರೀಲ್ನಲ್ಲಿ ಶೂಟ್ ಮಾಡ್ತಾ ಇದ್ರು. ಮಾಸ್ಟರ್ ಪ್ರಿಂಟ್ ಅಂತ ಬರುತ್ತೆ. ಆ ಪ್ರಿಂಟ್ ತಗೊಂಡು DA ಎಲ್ಲ ರೆಡಿ ಮಾಡಿ ರೆಕಾರ್ಡಿಂಗ್ ಮಾಡಿ ಸುಮಾರು 2 ರಿಂದ 2.5 ಕೋಟಿ ಖರ್ಚು ಮಾಡಿ ನಾಗರಹಾವು ಸಿನಿಮಾವನ್ನು ರಿಲೀಸ್ ಮಾಡಿದ್ರು. ಆ ಸಿನಿಮಾದಿಂದ ಲಾಸ್ ಏನೋ ಆಗಿಲ್ಲ ಅನ್ನೋ ಮಾತಿದೆ. ಆದರೆ ಶಾಂತಿಕ್ರಾಂತಿ ಸಿನಿಮಾದ ಮಾಸ್ಟರ್ ಕಾಪಿನೇ ಇಲ್ವಂತೆ. ಕೇಳಿ ಬಂದಿರೋ ಮಾಹಿತಿ ಪ್ರಕಾರ ಬೇರೆ ಬೇರೆ ಕಡೆ ಆಡಿಯೋ ವಿಡಿಯೋ ರೇಟ್ಸ್ ಕೊಟ್ಟಿರ್ತಾರಲ್ವಾ, ಅದರ HD ಪ್ರಿಂಟ್ ತಗೊಂಡು ಅದನ್ನು 4Kಗೆ ಕನ್ವರ್ಟ್ ಮಾಡಿ ರಿಲೀಸ್ ಮಾಡಬೇಕು. ಆದರೂ ಅದು ಸರಿ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ವಂತೆ. ಬಿಗ್ ಸ್ಕ್ರೀನ್ ನಲ್ಲಿ ಸೌಂಡು ಕ್ವಾಲಿಟಿ ಪ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದರ ಮಾಸ್ಟರ್ ಪ್ರಿಂಟ್ ಹುಡುಕಬೇಕು. ಇದನ್ನೆಲ್ಲ ಮಾಡಿ ಸಿನಿಮಾವನ್ನ ರಿಲೀಸ್ಗೆ ರೆಡಿ ಮಾಡಬೇಕು ಅಂದ್ರೇನೆ 4 ಕೋಟಿ ತನಕ ದುಡ್ಡು ಬೇಕಾಗುತ್ತೆ. ಈಗ ರೆಡಿಯಾಗಿರೋ ಸಿನಿಮಾನ ರಿಲೀಸ್ ಮಾಡಬೇಕು ಅಂದ್ರೇ ಮಿನಿಮಮ್ ಅಂದ್ರೆ 50 ಲಕ್ಷ ಬೇಕು. ಅಂಥದ್ರಲ್ಲಿ ಇದನ್ನು ಪೂರ್ತಿ ರೆಡಿ ಮಾಡಿ ರಿಲೀಸ್ ಮಾಡಬೇಕು ಅಂದರೆ ದುಡ್ಡು ಎಷ್ಟಾಗುತ್ತೆ ಅನ್ನೋದನ್ನು ನೀವೇ ಲೆಕ್ಕ ಹಾಕಿ. ಹಾಗೂ ಸಿನಿಮಾ ಏನಾದರೂ ರಿಲೀಸ್ ಆದರೆ ಹಾಕಿರೋ ಬಂಡವಾಳ ರಿಕವರ್ ಮಾಡಿ ಲಾಭ ಆಗಬೇಕು ಅಂದರೆ ಮಿನಿಮಮ್ ಅಂದರೆ 10 ಕೋಟಿ ಆದರೂ ಕಲೆಕ್ಷನ್ ಮಾಡಬೇಕು ಸಿನಿಮಾ. ಥಿಯೇಟರ್ ಬಾಡಿಗೆ, ಡಿಸ್ಟ್ರಿಬ್ಯೂಟರ್ಗಳ ಚಾರ್ಜ್ಗಳೆಲ್ಲ ಲೆಸ್ ಆಗಿ ರವಿಚಂದ್ರನ್ ಅವರಿಗೆ ದುಡ್ಡು ಹೋಗುತ್ತೆ. ಸಿನಿಮಾ 10 ಕೋಟಿ ಮಾಡುತ್ತಾ? ಈಗ ರೀಸೆಂಟಾಗಿ 10 ಕೋಟಿ ಕಲೆಕ್ಷನ್ ಮಾಡಿದಂತಹ ಕನ್ನಡ ಸಿನಿಮಾ ಯಾವುದು ಅನ್ನೋದನ್ನು ನೀವೇ ಹುಡುಕಿ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸು, ಲೈಕ್ಸು, ಫಾಲೋವರ್ಸ್ಗೋಸ್ಕರ ವಿಡಿಯೋ ಮಾಡೋರು ಕೂಡ ಇರ್ತಾರೆ. ಇವರೆಲ್ಲ ಥಿಯೇಟ್ರಿಕಲ್ ಆಡಿಯನ್ಸ್ ಆಗಿ ಕನ್ವರ್ಟ್ ಆಗ್ತಾರೆ ಅಂತ ಹೇಗೆ ಹೇಳೋಕೆ ಸಾಧ್ಯ? 1 ಲಕ್ಷ ಮಂದಿ ಸಿನಿಮಾ ನೋಡಿ ಒಂದು ಟಿಕೆಟ್ಗೆ 200 ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ಕೂಡ 2 ಕೋಟಿ ಆಗುತ್ತೆ. ಅಲ್ಲಿಗೆ 5 ಲಕ್ಷ ಜನ ಸಿನಿಮಾವನ್ನು ನೋಡಿದ್ರೆ ಆದರೆ ಇದು ಸಾಧ್ಯನಾ? ಹೀಗೆ ಟೆಕ್ನಿಕಲಿ ತುಂಬಾ ಕಷ್ಟ ಇದೆ ಸಿನಿಮಾ ರಿಲೀಸ್ ಆಗೋದು. ಈ ಸಿನಿಮಾ ರಿಲೀಸ್ ಆಗಲಿ, ರವಿಚಂದ್ರನ್ ಅವರ ಎಫರ್ಟ್ಗೆ ಪ್ರಾಮುಖ್ಯತೆ ಸಿಗಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ. ಆದರೆ ಈ ಬಾರಿನೂ ಲಾಸ್ ಆದರೆ ಮತ್ತೆ ರವಿ ಸರ್ಗೆ ವರ್ತ ಕೊಟ್ಟಂಗೆ ಆಗಲ್ವಾ ಹೇಳಿ? ರಿಲೀಸ್ ಬಗ್ಗೆ ರವಿಚಂದ್ರನ್ ಅವರ ಮಗ ಅಪ್ಡೇಟ್ ಕೊಟ್ಟಿದ್ದಾರೆ. ತಂದೆ ನಾವೆಲ್ಲ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡಿದ್ದೀವಿ. ತಂದೆ ಕೂಡ ಹೇಳಿದ್ದಾರೆ ಇಷ್ಟು ಜನ ಆಸೆ ಪಟ್ಟ ಮೇಲೆ ಒಂದ್ಸಲ ನೋಡಿ ಅಂತ. ನೋಡೋಣ, ರಿಲೀಸ್ ಆದರೆ ಒಳ್ಳೆಯದೇ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಬೇಡಿಕೆ ಇಟ್ಟು ಥಿಯೇಟರ್ಗೆ ಬರದೇ ಇರೋ ಹಾಗೆ ಮಾಡಬೇಡಿ. ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ವಿಡಿಯೋ ಇಲ್ಲಿ ತನಕ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.